ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ತೆಲುಗಿನ ನಾ ಸಾಮಿರಂಗ ಸಿನಿಮಾದ ಬಗ್ಗೆ ಹೇಳ್ತೀನಿ. ಈ ಸಿನಿಮಾ ಕನ್ನಡದಲ್ಲೂ ಡಬ್ ಆಗಿ ಬಂದಿದೆ ಹಾಗೂ ಈ ಸಿನಿಮಾವನ್ನು ರೀಸೆಂಟಾಗಿ ಕನ್ನಡ ಟಿವಿ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗಿತ್ತು. ಅದು ಯಾವ ಚಾನಲ್ನಲ್ಲಿ ಹಾಗೂ ಮುಂದೆ ಯಾವಾಗ ಪ್ರಸಾರ ಮಾಡಲಾಗುತ್ತೆ ಮತ್ತು ಈ ಸಿನಿಮಾವನ್ನು ಕನ್ನಡ ಡಬ್ಬಿಂಗನ್ನು ಯಾವ OTT ಆ್ಯಪಲ್ಲಿ ನೋಡಬಹುದು ಹಾಗೂ ಸಿನಿಮಾದ ರಿವ್ಯೂ, ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ಹಾಗೂ ಸಿನಿಮಾದ ಬಜೆಟ್, ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ನೋಡೋಣ. ಸೊ ವಿಡಿಯೋನ ಎಂಡವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ನಾ ಸಾಮಿರಂಗ ಇದು 2024ನಲ್ಲಿ ಬಂದ ತೆಲುಗಿನ ಒಂದು ಆ್ಯಕ್ಷನ್ ಕಾಮಿಡಿ ಸಿನಿಮಾ. ಇದರ ಡೈರೆಕ್ಟರ್ ವಿಜಯ್ ಬಿನ್ನಿ ಅವರು. ಸಿನಿಮಾದ ಲೀಡ್ ರೋಲ್ನಿದ್ದಾರೆ ನಾಗಾರ್ಜುನ, ಅಲ್ಲರಿ ನರೇಶ್, ರಾಜ್ ತರುಣ್, ಆಶಿಕಾ ರಂಗನಾಥ್ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟ್ ನೋಡೋದಾದರೆ ಈ ಸಿನಿಮಾದ ಕತೆ 1963ಯಲ್ಲಿ ಸೆಟ್ ಆಗಿದೆ. ಅಂಬಾಜಿಪೇಟ ಅನ್ನೋ ಒಂದು ಊರು. ಅಲ್ಲಿ ಕಿಷ್ಟಯ್ಯ ಮತ್ತು ಅಂಜಿ ಇಬ್ಬರು ಫ್ರೆಂಡ್ಸ್ ತಮ್ಮ ತಾಯಿನ ಕಳ್ಕೊಂಡ್ಮೇಲೆ ಇಬ್ಬರು ಅನಾಥರಾಗಿರ್ತಾರೆ. ಬಟ್ ಮುಂದೆ ಅವರು ಊರಿನ ಹಿರಿಯರಾದ ಪೆದ್ದಯ್ಯನ ಮನೆಯಲ್ಲಿ ಕೆಲಸ ಮಾಡ್ಕೊತ ಅವರಿಗೆ ತುಂಬ ಲಾಯಲ್ ಆಗಿ ಇರ್ತಾರೆ. ಸೊ ಅವರು ಎಷ್ಟು ದಿನ ಲಾಯಲ್ ಆಗಿರ್ತಾರೆ ಹಾಗೂ ಕಿಷ್ಟಯ್ಯ ಮತ್ತು ವರಾನ ಲವ್ ಸ್ಟೋರಿ ಏನು ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡಿನೇ ತಿಳ್ಕೊಬೇಕು. ಸಿನಿಮಾದಲ್ಲಿ ಪಾಸಿಟಿವ್ಸ್ ಅಂದರೆ ನಾಗಾರ್ಜುನ ಅವರ ಪಾತ್ರ ಆ್ಯಂಡ್ ಅವರ ಪರ್ಫಾರ್ಮೆನ್ಸ್, ಅಲ್ಲರಿ ನರೇಶ್ ಅವರ ಕಾಮಿಡಿ ಸೀನ್ಸ್ಗಳು, ಆಶಿಕಾ ರಂಗನಾಥ್ ಹಾಗೂ ನಾಗಾರ್ಜುನ ಅವರ ಲವ್ ಟ್ರ್ಯಾಕ್ ಅದು ಕೂಡ ಇಷ್ಟ ಆಯಿತು. ಆ್ಯಂಡ್ MM ಕೀರವಾಣಿ ಅವರ ಮ್ಯೂಸಿಕ್. ಅವರ ಮ್ಯೂಸಿಕ್ಗೆ ಸಿನಿಮಾಗೆ ಮೇನ್ ಪಿಲ್ಲರ್ ಅಂತ ಹೇಳ್ಬೋದು. ಬಟ್ ಸಿನಿಮಾದಲ್ಲಿ ಎಮೋಷನ್ ಸ್ವಲ್ಪ ಮಿಸ್ ಆಗಿದೆ. ಸ್ಟಾರ್ಟಿಂಗಲ್ಲಿ ಕ್ಯಾರೆಕ್ಟರ್ಸ್ಗಳನ್ನು ತುಂಬ ಚೆನ್ನಾಗಿ ಬಿಲ್ಡ್ ಮಾಡ್ತಾರೆ, ಬಟ್ ಮುಂದೆ ಆ ಎಮೋಷನ್ ಅಷ್ಟೊಂದು ಚೆನ್ನಾಗಿ ಕ್ಯಾರಿ ಆಗಿಲ್ಲ. ಕಿಷ್ಟಯ್ಯ ಮತ್ತು ಅಂಜಿನ ಬಾಂಡಿಂಗ್ ಇನ್ನೂ ಚೆನ್ನಾಗಿ ತೋರಿಸ್ಬೇಕಿತ್ತು. ಬಟ್ ಆ್ಯಕ್ಷನ್ ಸೀಕ್ವೆನ್ಸ್ಗಳು ಕೆಲವೊಂದು ಇಷ್ಟ ಆಗ್ತವೆ. ಸಿನಿಮಾಟೋಗ್ರಫಿ ಚೆನ್ನಾಗಿತ್ತು. ಸೊ ಸಿನಿಮಾ ನಿಮ್ಮನ್ನು ಖಂಡಿತ ಎಂಟರ್ಟೈನ್ ಮಾಡುತ್ತೆ. ಕೆಲವೊಂದು ಕಡೆ ಬೋರ್ ಕೂಡ ಆಗುತ್ತೆ. ಬಟ್ ಒನ್ ಟೈಮ್ ವಾಚಬಲ್ ಸಿನಿಮಾ. ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸಿನಿಮಾವನ್ನು ರೀಸೆಂಟಾಗಿ ಸ್ಟಾರ್ ಸುವರ್ಣ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗಿತ್ತು. ಮುಂದೆ ಕೂಡ ಅದೇ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ನೋಡೋದಾದರೆ ಸಿನಿಮಾದ ಸ್ಕ್ರೀನ್ ಪ್ಲೇ ಮತ್ತು ಡೈರೆಕ್ಷನ್ ಮಾಡಿರೋದು ವಿಜಯ್ ಬಿನ್ನಿ ಅವರು. ಸಿನಿಮಾದ ಸ್ಟೋರಿಯನ್ನು ಬರೆದಿರೋದು ಅಭಿಲಾಷ್ N ಚಂದ್ರನ್ ಅವರು. ಸಿನಿಮಾಗೆ ಡೈಲಾಗ್ಸನ್ನು ಬರೆದಿರೋದು ಪ್ರಸನ್ನ ಕುಮಾರ್ ಮತ್ತು ಬೇಜವಾಡ ಅವರು. ಈ ಸಿನಿಮಾ ಮಲಯಾಳಂನ ಪೊರಿಂಜು ಮರಿಯಂ ಜೋಸ್ ಅನ್ನೋ ಸಿನಿಮಾದ ಮೇಲೆ ಬೇಸ್ ಆಗಿ ಮಾಡಿದ್ದಾರೆ. ಆ ಸಿನಿಮಾ 2019ರಲ್ಲಿ ಬಂದಿತ್ತು. ಈ ಸಿನಿಮಾದ ಪ್ರೊಡ್ಯೂಸರ್ ಶ್ರೀನಿವಾಸ ಚಿಟ್ಟೂರಿ. ಇದರ ಸಿನಿಮಾಟೋಗ್ರಾಫರ್ ದಸರಾದಿ ಶಿವೇಂದ್ರ. ಸಿನಿಮಾದ ಎಡಿಟರ್ ಚೋಟಾ K ಪ್ರಸಾದ್ ಅವರು. ಈ ಸಿನಿಮಾಗೆ MM ಕೀರವಾಣಿ ಅವರ ಮ್ಯೂಸಿಕ್ ಕಂಪೋಸಿಷನ್ ಇದೆ. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ 146 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಹಾಗೂ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡೋದಾದರೆ ಸಿನಿಮಾದ ಬಜೆಟ್ ಸುಮಾರು 45 ಕೋಟಿ ಆಗಿತ್ತು. ಆ್ಯಂಡ್ ಈ ಸಿನಿಮಾ ಬಾಕ್ಸ್ ಆಫೀಸಲ್ಲಿ ಅಷ್ಟೊಂದೇನು ಒಳ್ಳೆಯ ಕಲೆಕ್ಷನ್ ಮಾಡಿಲ್ಲ. 30ರಿಂದ 35 ಕೋಟಿಯಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡಿದೆ. ಸೊ ಇಂಟ್ರೆಸ್ಟ್ ಇರೋರು ಸಿನಿಮಾನ ಒಂದ್ಸಲ ನೋಡ್ಬೋದು. Disney+ ಹಾಟ್ಸ್ಟಾರ್ನಲ್ಲಿ ನೋಡೋಕ್ಕೆ ಸಿಗುತ್ತೆ ಕನ್ನಡದಲ್ಲಿ. ಇದೇ ರೀತಿ ಕನ್ನಡ ಹಾಗೂ ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.